ಅಲ್ಲ ಒಟ್ಟು ಇಲ್ಲಿಂದ ಬಂದಿರೋ 10 ಜನ ಬಂದಿವಣ. ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಅವರೇ, ಇಲ್ಲಿ ಕಾರ್ಯಕರ್ತರ ಮುಖಂಡರೇ, ದೇವರ ಚಂದ್ರನ್ ಹೇಳಿದ್ರಲ್ಲ, ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಅವರೇ, ಸಂಪಂಗಿಯವರು ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸಿದ್ರೆ ಮಹೇಶ್ ವೆಂಕಟಮುನಿಯ ಮಗನಾದರೆ. ಒಂದು ಮಾಧ್ಯಮದ ಸ್ನೇಹಿತರೆ, ಬೆಳಗಿಂದ ನಾವೆಲ್ಲ 10:11 ಗಂಟೆ ಬಂದಿರಿ. ನಮಗೆ ಮೊದಲು ನಾವು ಕ್ಷಮೆಯನ್ನು ಕೇಳ್ತೀವಿ, ಕಾರ್ಯಕರ್ತರ ಮುಖಂಡರು ಕ್ಷಮೆಯನ್ನು ಕೇಳ್ತೀವಿ. ಇವತ್ತಿನ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರಿಗಳು ಸ್ಕೂಟರ್ ಹೋದ್ರು, ಓಡಾಟ ಮಾಡಿದ್ರು, ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು. ಅವ್ರ ಜೊತೆಗೆ ದಿವಂಗತ ಅನಂತ್ ಕುಮಾರ್ ಅವರು, ದಿವಂಗತ ಮಲ್ಲಿಕಾರ್ಜುನ ಅವರು, ಡೆಪ್ಯೂಟಿ ಬಿ ಶಿವಪ್ಪನವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ರಾಮಚಂದ್ರ ಗೌಡ್ರು ಮತ್ತು ಅನಂತ್ ಕುಮಾರ್ ಡಾಕ್ಟರ್ ತಂಗ ಇರ್ಬೋದು, ಸದಾನಂದ ಗೌಡ್ರು, ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು. ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಾಶೀರ್ವಾದ ಇದೆ, ಗೌರವ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸೋದ್ರ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ, ಅಣ್ಣ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲ ಬಹಳ ಅಭಿಮಾನ ಈ ಕಳೆದ ಜಯರಮಣ್ಣದರ ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂ ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರ, ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಮಗೆ ಮಾತೆತ್ತಿದ್ರೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ, ಈಗಲೂ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ನಾವು ಸವಾಲಾಗ್ತೀನಿ. ಆಯ್ತಪ್ಪ, ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ, ಸ್ವಯಂ ಘೋಷಿತ ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಕ್ ಹೇಳಿದರೆ? ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯೇಂದ್ರ ವಿರುದ್ಧವಾಗಿ ಹೋರಾಟ ಮಾಡಕ್ ಹೇಳಿದರೆ 3 ತಂಡಗಳಿದೆ ಅಧಿಕೃತವಾಗಿ, ವಿಜೇಂದ್ರ ತಂಡ ಮತ್ತು 6 ವರ್ಷಕ್ಕೂ ಚಳವಳಿ ನಡೆಸಬೇಕು. ಈ ರೀತಿ ಅಧಿಕೃತ ತಂಡಗಳು ಸೇರ್ಪಡೆ ಆಗಿದೆ. ಸ್ವಯಂ ಘೋಷಿತ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀರಿ. ಯಾವ ಮೋದಿ ಅವರು ವಿಜಯೇಂದ್ರ ಅಪಾಯಿಂಟ್ ಮಾಡಿದ್ರು, ನಡ್ಡಾ, ಅಮಿತ್ ಶಾ, ಸಂತೋಷಿ ಅವರನ್ನ ವಿಜೇಂದ್ರ ಬೈಯೋದ್ರಿಂದ ಅವರು ಬೈಯೋದ್ರಿಂದ ಈ ರೀತಿ ಅಪಮಾನ ಮಾಡ್ತೀವಿ. ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು, ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗಬೇಕು, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ತಪ್ಪೇಲ್ಲ, ವಿಜೇಂದ್ರ ರಾಜ್ಯದ ಅಧ್ಯಕ್ಷರೇ ಮುಂದೆ ಮುಖ್ಯಮಂತ್ರಿ ಆಗಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.